ಇಬ್ಬರು ಕೂಡ ತುಂಬಾ ಆತ್ಮೀಯರು. ಸುಮಾರು ಜನ ಬಹಳ ವರ್ಷದಿಂದ ಅವರನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. To be with you all after so many years. We were working in Paradise. I request Alexa to please come forward. We were working in Paradise from August 2012 to take a few minutes time, 5 minutes just. Because after a long time we are Paradise is a unique place. Paradise is a place where you cannot separate from. It pulls you like your first love. No matter how many changes you come up to. So I want you to just hold hand together. I'm just taking the journey of 20 years back. So Priya, give a clap. Just a small song, just a few lines will take not much. With your permission. Okay. Because we love to just create atmosphere. Let's have a fun time where we can take them to journey 20 years back, how they were together. I don't know much Kannada, but I'm just trying to sing one Kannada song. Shiva, big round of applause. This song is for both of you. The journey 20 years back or 25 years back. Love and care. They have given us a small token of love. We like to give. साक्षात् परब्रह्म तस्मै श्री गुरुवे नमः. Happy morning all of you. Happy morning. Really very happy today. You all are celebrating 55th birthday. I don't know how it's journey went out. 55 ವರ್ಷಗಳು ಹೆಂಗೆ ಕಾಲ ಕಳೆಯುತ್ತೋ ಯಾವ ತರ ಬಂದ್ಕೊಳ್ಳೋದು ಇಟ್ಸ್ ನಾಟ್ ಇಮೇಜ್. ನಮ್ಮ ಐಸಸ್ ಸರ್ ಹೇಳ್ತಾ ಇದ್ರು, ನಮ್ಮ ಸೊಲಮನ್ ಸರ್ ಇಸ್ ಎಕ್ಸ್ಪ್ಲೈನಿಂಗ್ ಆಲ್ಸೋ. ಇಟ್ಸ್ ನಾವೇನಪ್ಪ ಅಂದ್ರೆ ಇವತ್ತು ನಾವು when we are in the stage today we are celebrating the birthday because of you. ನಮ್ಮ ತಂದೆ ತಾಯಿಗಳಿಗೆ ನಮಗೆ ಒಂದು ಜನ್ಮ ಕೊಡುವಂತೆ ಇವತ್ತಲ್ಲ, that's why we can celebrate today this function. ನಮಗೆ we can't see the God. ದೇವರು ಎಲ್ಲಿದ್ದಾರೋ ಯಾವ ತರ ಇರ್ತಾರೋ ನಮಗೆ ಗೊತ್ತಿರಲ್ಲ. ಡಿಫ್ರೆಂಟ್ ಪೀಪಲ್ ಆರ್ praying in the different angles. ಆದ್ರೆ ದೇವರು ಕೂಡ ಒಬ್ಬರು ಕಾಳಿ ರೂಪ, ಒಬ್ಬ
ತಮಗೆ ಜನ್ಮದಿನದ ಶುಭಾಶಯಗಳು. ಏನು ಇವತ್ತಿನ ದಿನ ಬಸವ ಜಯಂತಿ ಕೂಡ ಇದೆ, ಅಕ್ಷಯ ತೃತೀಯ ಕೂಡ ಇದೆ. ಅದ್ರ ಜೊತೆಯಲ್ಲಿ ಏನು ನಿಮ್ಮ ಯಶಸ್ಸು ಇನ್ನು ಅಕ್ಷಯ ಆಗಲಿ ಅಂತ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸ್ನೇಹಿತರುಗಳಿಗೆ ಮತ್ತು ಸ್ಟಾಫ್ಗೆ, ಫ್ಯಾಮಿಲಿಗೆ ಏನು ಹೇಳಕ್ಕೆ ಬಯಸ್ತೀವಿ ಸರ್? ಮ್ಯಾಮ್, ನಾನು ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಆವಾಗೇ ನಿಮ್ಗೆ ಹೇಳಿದೆ, ಸೊ ನಾವೇನೇ ಹುಟ್ಟುಹಬ್ಬ ಮಾಡ್ಕೋಬೇಕಾದ್ರೆ ನಾವು ಸೊಸೈಟಿಗೆ ಏನು ಮಾಡಿದ್ದೀವಿ ಅನ್ನೋದನ್ನು ತಿಳ್ಕೊಂಡು ಸೊಸೈಟಿ ನಮ್ಮನ್ನು ಸೆಲೆಬ್ರೇಷನ್ ಮಾಡೋ ಥರ ಅವರೇ ಉದ್ದೇಶಪೂರ್ವಕವಾಗಿ ಮಾಡಬೇಕೇ ಹೊರತು ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳೋದು ಉತ್ತಮವಲ್ಲ. ಏನೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಪ್ಯಾರಡೈಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಇವತ್ತೊಂದು ಫೌಂಡರ್ಸ್ ಡೇ ಅನ್ನೋ ಮುಖಾಂತರ ನನ್ನ ಬರ್ತ್ಡೇನ ಭಾರಿ ಚೆನ್ನಾಗಿ ಹಾರ್ಟ್ಫುಲ್ಲಿ ಅವರೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ದಾರೆ. ಬರ್ತ್ಡೇ ಅಂದರೆ ಮನುಷ್ಯನಿಗೆ ಒಂದೇ ಸಲ ದೇವರು ಒಂದು ಬರ್ತ್ ಅನ್ನೋದು ಕೊಡೋದು. ಅದು ಆ ಟೈಮು, ಆ ಡೇಟು, ಆ ಒಂದು ಇರೋವರೆಗೂ ಅದನ್ನು ಚೇಂಜ್ ಮಾಡ್ಕೊಂಡು ಆಗದಿರೋ ಅಂಥದ್ದು ಕಾಲ ಅದು. ಅದನ್ನು ಕೊಟ್ಟಿರೋದು ಯಾರಪ್ಪ ಅಂದರೆ ತಾಯಿ. ಇರೋ ದಿವಸ ಅವ್ರನ್ನ ನಾವು ಯಾವತ್ತೂ ಅಷ್ಟೇ ಮರೆತರೆ ನಮ್ಗೆ ಒಳ್ಳೇದಾಗಲ್ಲ. ಏನೋ ಅಲ್ಲ, ಏನಾಗುತ್ತಂದರೆ ಮ್ಯಾಮ್, ಇವಾಗ ನಮ್ಮ ಮಿಸ್ಸಸ್ಸು ನನಗೆ ಎಲ್ಲ ಆ್ಯಂಗಲಲ್ಲಿ ಸಹಾಯ ಮಾಡ್ಬೋದು, ನಾನು ಎಲ್ಲ ಅನ್ನಲ್ಲ. ತಂದೆ ತಾಯಿಗಳು ಏನು ಮಾಡಿರ್ತಾರೋ ಆ ಒಂದು ನಮ್ಮ ಹಿಂದುಗಡೆ ಇಲ್ಲ ಅಂದರೆ ನಮ್ಮ ಮಕ್ಕಳು, ನಮ್ಮ ಮಿಸ್ಸಸ್ಸು, ನಮಗೆ ಎಲ್ಲರೂ ಏನೇ ಸಹಾಯ ಮಾಡಿದ್ರೆ ಕೂಡ ಅಷ್ಟು ಫಲ ಸಿಗಲ್ಲ. ತಂದೆ ತಾಯಿಗಳು 4 ಉತ್ತಮವಾದಂಥ ಕೆಲಸಗಳು ಮಾಡಿ 4 ಜನಕ್ಕೆ ಸಹಾಯ ಮಾಡಿ 4 ಜನಕ್ಕೆ ಒಳ್ಳೆಯದು ಮಾಡಿ ಅವರು ಸೊಸೈಟಿನ ತುಂಬ ಗೌರವಿಸಿದ್ದಿದ್ರೆ ಅದರ ಹಿಂದುಗಡೆ ನಮಗೇನೋ ಒಂದು ಶಕ್ತಿ ಇರುತ್ತೆ. ಅದಕ್ಕೆ ಇವಾಗ ನಮ್ಮ ಮಿಸ್ಸಸ್ಸು ಮಕ್ಕಳು ಎಲ್ಲ ಸಪೋರ್ಟ್ ಮಾಡಿದ್ರಾಗ ಅದು ತುಂಬವಾದಂಥ ಉತ್ತಮವಾದಂಥ ಫಲ ಕೊಡುತ್ತೆ. ಇವರು ನಾವೆಲ್ಲ ಸೇರಿ ಒಂದು ಕಷ್ಟಕ್ಕೆ ಸಪೋರ್ಟ್ ಮಾಡ್ಬೋದು. ಇವಾಗ ನಮ್ಮ ಮಿಸ್ಸಸ್ಸು ಏನು ಒಂದು ಒಳ್ಳೆ ಕೆಲಸ ಮಾಡ್ತಾದೋ ಅದು ಅವ್ರ ಮಕ್ಕಳಿಗಾಗತ್ತೆ, ಖಂಡಿತ. ಅದು ನನಗಿನ್ನ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ. ಇವತ್ತು ನಮ್ಮ ಮಕ್ಕಳು ಉತ್ತಮವಾದ ಸ್ಥಾನದಲ್ಲಿ ಒಳ್ಳೆಯ, ಇಬ್ಬರೂ ಅಷ್ಟೇ, ಇಬ್ಬರೂ ಒಳ್ಳೆಯ ಪರ್ಸೆಂಟೇಜ್ಗಳು ತೊಗೊಂಡು ಒಳ್ಳೆಯ ರ್ಯಾಂಕಲ್ಲಿ ಬಂದು ಇಬ್ಬರು ಇವಾಗ ನಮ್ಮ ಮಗಳು ಲಂಡನ್ನಲ್ಲಿ MSc ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಬಂದರು. ಇವಾಗ ಮಗ ಲಂಡನ್ನಲ್ಲಿ ಓದ್ತಾ ಇದ್ದಾರೆ. ಇಬ್ಬರೂ ಅಷ್ಟೇ ನಮಗೆ ಉತ್ತಮವಾದಂಥ ಮಕ್ಕಳು. ನಮಗೆ ಏನು ಬೇಕೋ ಅಂತ ಸಹಕಾರ ಮಾಡೋವಂಥ ಮಕ್ಕಳು ದೇವರು ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ಅವ್ರ ಪಾತ್ರ ಜಾಸ್ತಿ ಇದೆ, ನಮ್ಮ ಮಿಸ್ಸಸ್ ಪಾತ್ರ ಜಾಸ್ತಿ ಇರ್ತದೆ. ಎಲ್ಲಿ ಉತ್ತಮವಾದಂಥ ತಾಯಿ ಇರ್ತದೋ ಅಲ್ಲಿ ಉತ್ತಮವಾದಂಥ ಮಕ್ಕಳಿರ್ತಾರೆ ಅಂತ ನಾನು ಹೇಳೋಕ್ಕೆ ಮೊದಲೇ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ತಾಯಿಯ ರೋಲು ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನನಗೆ ನಮ್ಮ ತಾಯಿ ಆಶೀರ್ವಾದ, ನಮ್ಮ ತಂದೆ ತಾಯಿ ಮಾಡಿರೋದು ಒಂದು ಉತ್ತಮವಾಗಿ ಹೋಗೋದಕ್ಕೆ ಒಂದು ಸ್ಥಾನ ಕೊಟ್ಟಿದೆ. ಅದ್ರ ಜೊತೆಗೆ ಅವ್ರು ಹೆಲ್ಪ್ ಮಾಡಿ ನಮ್ಮನ್ನು ಉತ್ತಮ ಸ್ಥಾನಕ್ಕೆ ನಾವು ಹೋಗಿದ್ದೀವಿ. ಈ ಒಂದು ಬರ್ತ್ಡೇ ದಿವಸ ನಾನು ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ, ಆದಷ್ಟು ನಾವು ಎಷ್ಟು ದಿವಸ ಇರ್ತೀವೋ ಇಲ್ಲವೋ ನಮ್ಗೆ ಗ್ಯಾರಂಟಿ ಇಲ್ಲ, ಯಾವಾಗ ಬೇಕಾದರೂ ಬರ್ಬೋದು, ಹಿಂದ್ಗಡೆನೇ ಕಾದಿರ್ತದೆ ಡೆತ್ ಅನ್ನೋದು. ಸೊ ಆ ಒಂದು ಇದರಲ್ಲಿ ನಾಳೆ ಅಂದಿರ ಇವತ್ತು ನಮ್ಮ ಕೈಲಾದರೆ ಸಹಾಯ ಮಾಡಿ ಅದನ್ನು ನಾವು ಗ್ರ್ಯಾಪ್ ಮಾಡಿಕೊಂಡು, ನಾವು ಏನಪ್ಪ ನಿನಗೊಂದು ಮನುಷ್ಯನ ಜನ್ಮ ಕೊಟ್ಟು ಕಳಿಸ್ದೆ, 55 ವರ್ಷ ಇದ್ದೆ, 60 ವರ್ಷ ಇದ್ದೆ, ನೀನು ಏನು ಮಾಡ್ಕೊಂಬಂದೆ ಅಂತ ಅಲ್ಲಿ ಕೇಳಿದಾಗ ನಾನು ನನ್ನ ಕೈಲಾಗಿದ್ದೇನೋ ನಾನು 4 ಜನಕ್ಕೆ ಸಹಾಯ ಮಾಡಿ 4 ಜನಕ್ಕೆ ಹೆಲ್ಪ್ ಮಾಡಿ ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ಸೊಸೈಟಿಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳ್ಕೊಡೋದಕ್ಕಾದರೂ ಒಂದು ಸ್ವಲ್ಪ ನಾವು ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು. ಅದಕ್ಕೆ ಇರಾ ಪರ ಅನ್ನೋದು, ಇಲ್ಲಿರೋವಾಗ ಏನು ಬೇಕೋ ಅದನ್ನು ಸಂಪಾದನೆ ಮಾಡ್ಕೊಬೇಕು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಆನ್ಸರ್ ಕೊಡಬೇಕು. ಅಲ್ಲಿ ಹೋದಾಗ ಕೂಡ ಏನು ನೀವು ಅಚೀವ್ ಮಾಡಿದ್ರೆ ಅನ್ನೋದು ಅಲ್ಲಿ ಕೂಡ ಸ್ವಲ್ಪ ಆನ್ಸರ್ಗೆ ನಮಗೆ ನಮ್ಮ ಜೊತೆಯಲ್ಲಿ ಬರೋವಂಥ
ಆಸ್ತಿ ಯಾವುದಂತೂ ನಾವು ತಿಳ್ಕೊಂಡ್ರೆ ನಾವು ಇಲ್ಲೇನೊಂದು ಬಿಲ್ಡಿಂಗ್ ಸಂಪಾದನೆ ಮಾಡಿದ್ವಿ, ಒಂದು ಸೈಟ್ ಸಂಪಾದನೆ ಮಾಡಿದ್ವಿ, 100 kg ಗೋಲ್ಡ್ ಸಂಪಾದನೆ ಇಟ್ಕೊಂಡಿದ್ದೀವಿ ಮನೇಲಿ ಅಂದರೆ ಯಾವುದೂ ಬರೋಲ್ಲ. ಒಳ್ಳೆತನ ಏನಾದರೂ ಮಾಡಿ 10 ಜನಕ್ಕೆ ಸಹಾಯವಂತರಾಗಿ 10 ಜನಕ್ಕೆ ಮಾದರಿಯಾಗಿ ನಾವೇನನ್ನ ಬದುಕಿದರೆ ಅದು ಮಾತ್ರ ನಮ್ಮ ಜೊತೆಯಲ್ಲಿ ಕ್ಯಾರಿ ಆಗೇ ಆಗತ್ತೆ. ಅಲ್ಲಿ ಕೂಡ ನಾವು ಧೈರ್ಯವಾಗಿ ನಾವು ಫೇಸ್ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇರುತ್ತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮಾಧ್ಯಮದಲ್ಲಿ ಏನಾದರೂ ಅಂದರೆ ನಮ್ಮ ಇಂಡಿಯಾಗೆ ಭಾರಿ ಗೌರವ ಇರುವಂಥ ದೇಶ. ಇಂಥ ದೇಶದಲ್ಲಿ ನಾವು ಹುಟ್ಟಿ ಇಂಥ ಒಂದು ಗ್ರಂಥಗಳಿರೋದು ಹಿಸ್ಟ್ರಿ ಇರೋವಂಥ ದೇಶಗಳಲ್ಲಿ ಹುಟ್ಟಿ ಎಲ್ಲರೂ ನಾವು ಎಜುಕೇಟೆಡ್ಸ್ ಮಾಡಿ ಆ ಕಾಲದಲ್ಲಿ ಹಿಸ್ಟ್ರಿ ಹೋದರೆ ಯಾರೋ ಒಬ್ಬ ಊರಲ್ಲಿ ಹೇಳಿದ್ರೆ ಊರೆಲ್ಲ ಫಾಲೋ ಮಾಡೋರು. ಮನೆ ಮನೆಗೂ ಎಜುಕೇಟೆಡ್ಸೇ, ಪ್ರತಿಯೊಬ್ಬರು ಎಜುಕೇಟೆಡ್ಸೇ. ಆದರೂ ಹಿಸ್ಟ್ರಿನ ಫಾಲೋಅಪ್ ಮಾಡಲ್ಲ. ಅವ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಇರೋ ಹಿಸ್ಟ್ರಿನ ಓದಿ 4 ಜನಕ್ಕೆ ಹೆಲ್ಪ್ ಮಾಡಿ ಸೊಸೈಟಿನ ಒಳ್ಳೆತನವಾಗಿ ತಿಳ್ಕೊಂಡು ಹೋದರೆ ಸಾಕು. ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋದಿಷ್ಟೇ, ಒಳ್ಳೆ ಸೊಸೈಟಿನ ಕ್ರಿಯೇಟ್ ಮಾಡಿ ಭಾರತ ದೇಶದವರು, ನಮ್ಮ ಭಾರತ ಭೂಮಿಯವರು, ಎಸ್ಪೆಷಲಿ ಕರ್ನಾಟಕ ಮಾತೆ ಅಂದರೆ ಇದು ವರ್ಲ್ಡಲ್ಲಿ ನಾವೆಲ್ಲೋದ್ರೆ ಕೂಡ ನೀವು ಕರ್ನಾಟಕದವರ ಬೆಂಗಳೂರು ಅಂದರೆ ಭಾರಿ ಗೌರವ ಕೊಡ್ತಾರೆ. ಅಂಥ ಒಂದು ಭೂಮಿ ಮೇಲೆ ನಾವು ಇದ್ದೀವಿ, ಅಂಥ ಅನ್ನ ತಿಂತಾಯಿದ್ದೀವಿ. ಈ ದೇಶನ, ಈ ರಾಷ್ಟ್ರನ, ಇಲ್ಲಿರೋ ಜನನ ನಾವು ತುಂಬಾ ಗೌರವಿಸಬೇಕಂತ ನಾನು ಕೇಳ್ತಾಯಿದ್ದೀನಿ. ಇವತ್ತು ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು. ಇವ್ರಿಗೆ ಇವತ್ತು ಹುಟ್ಟಿದ ಹಬ್ಬ ಬಿದ್ದಿರೋದು ತುಂಬ ಸಂತೋಷ ಆಗುತ್ತೆ. ಎಲ್ಲ ಜನರಿಗೂ ಇದೆ ಹೇಳೋದು ನಾನು, ಎಲ್ಲರೂ ಒಳ್ಳೇದು ಮಾಡಬೇಕು. ನಾವು ಈ ಸೊಸೈಟಿಯಲ್ಲಿ ಏನೋ ಒಂದು ಸ್ಕೂಲ್, ಚಿಕ್ಕದಾಗಿ ಒಂದು ಸ್ಕೂಲ್ ಓಪನ್ ಮಾಡಿದ್ದೀವಿ, ಎಷ್ಟಾಗುತ್ತೋ ಅಷ್ಟು ಸಹಾಯ ನಾವು ಮಾಡಬೇಕು. ನಾವು ಒಂದು ಕುಟುಂಬದಲ್ಲಿ ಇದ್ದು ನಮ್ಮ ಟೀಚರ್ಸ್ಗೂ ಗೈಡ್ ಮಾಡಿಕೊಂಡು ಅವ್ರನ್ನೂ ಒಂದು ಒಳ್ಳೆ ಮೆಂಟ್ರಸ್ ಆಗಿದ್ದು ನಾವು ಒಳ್ಳೆ ದಾರಿ ತೋರಿಸ್ಕೊಂಡು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ನನ್ನ ಆಸೆ ಇದೆ. ಇದರಲ್ಲಿ ನಮ್ಮ ಯಜಮಾನರು ತುಂಬ ಗ್ರೇಟರ್ ರೋಲ್ ಪ್ಲೇ ಮಾಡ್ತಾರೆ. ಸೊ ನಾವು ಇದ್ದೀವಿ, ಜೊತೆಯಲ್ಲಿ ಮಾಡ್ತೀವಿ. ದೇವರ ಆರೋಗ್ಯ ಕೊಡಬೇಕು, ಅವ್ರಿಗೂ ಕೊಡಬೇಕು, ನಮಗೂ ಆರೋಗ್ಯ ಕೊಡಬೇಕು. ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಿದ್ದೀವಿ. ತುಂಬ ಸಂತೋಷ. ಥ್ಯಾಂಕ್ ಯು. ಬಹಳ ಒಂದು ಸುದಿನ. ಕಾರಣ ನಮ್ಮ ಶಾಲೆಯ ಫೌಂಡರ್ ಚೇರ್ಮನ್ ಡಾಕ್ಟರ್ ಟಿ ಮಂಜುನಾಥ್ರವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ಅಂದರೆ ನನಗೊಂದು ಮೊದಲನೇ ಹಬ್ಬ ಇದ್ದಂಗೆ. ಯಾಕೆಂದರೆ ನಮ್ಮ ಶಾಲೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಈ ಒಂದು ಹುಟ್ಟುಹಬ್ಬವನ್ನು ಪ್ರಾರಂಭಿಸ್ತೇವೆ. ಈ ಹುಟ್ಟುಹಬ್ಬ ಬಹಳ ಮಹತ್ವದ್ದು. ಯಾಕಂದರೆ ಫೌಂಡರ್ಸ್ ಡೇ ಮತ್ತು ಅವರ ಹುಟ್ಟುಹಬ್ಬ ಜೊತೆಗೆ ಇವತ್ತೊಂದು ವಿಶೇಷವಾದ ದಿನ ಅಕ್ಷಯ ತೃತೀಯ. ಜೊತೆಗೆ ನಾವು ಈ ಹಬ್ಬವನ್ನು ಬಹಳ ಆನಂದ. ಕಾರಣ ಏನಂತಂದರೆ ಸಾಕಷ್ಟು ಜನ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮೆಲ್ಲರಿಗೂ ಕೂಡ ಅವರು ಅಣ್ಣನಾಗಿ ಮತ್ತು ತಂದೆಯಾಗಿ, ಮಾರ್ಗದರ್ಶಕರಾಗಿ ಎಲ್ಲ ರೀತಿಯಾಗಿ ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಹೀಗೆ ನಾನೊಬ್ಬನೇ ಅಲ್ಲ, ಎಲ್ಲ ಒಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ಬಹಳ ಸುದಿನ. ಅದಕ್ಕೆ ಕಾರಣವೇ ನಮ್ಮ ಡಾಕ್ಟರ್ ಟಿ ಮಂಜುನಾಥ್ ಅವರು. ಇದಕ್ಕೆ ನಾವು ಯಾವಾಗಲೂ ಕೂಡ ಅವರಿಗೆ ಗೌರವವನ್ನು ಅರ್ಪಿಸ್ತಾನೆ ಇರ್ತೀವಿ. ಇಷ್ಟೇ ಅವರಲ್ಲಿರ್ತಕ್ಕಂತಹ ಜ್ಞಾನ ನಮ್ಮಲ್ಲಿ ತುಂಬತಕ್ಕಂಥದ್ದು, ನಮಗೆ ಅವರು ನಮ್ಮನ್ನು ನೋಡ್ಕೊಳ್ತಕ್ಕಂಥ ರೀತಿ, ಜೊತೆಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಂಡ್ರೆ ಸಾಕು. ಎಷ್ಟೋ ಜನ ಯುವಕರು ನಾವಿವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದರೆ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಘನತರವಾದಂಥ ಒಂದು ರೀತಿಯಲ್ಲಿ ನಾವು ಬದುಕ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಕಾರಣ ಮತ್ತೊಮ್ಮೆ ನಮ್ಮ ಸರ್ಗೆ ಹುಟ್ಟುಹಬ್ಬದ ಶುಭಾಶಯನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.